ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ವಿಷಮತೆಯಲ್ಲೂ ಸಮತೆ ಕಾಣುವುದೇ ಬದುಕು. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಾಂಗಳ್. ಕೇಳಿ, ವಿಷಮತೆಯಲ್ಲೂ ಸಮತೆ ಕಾಣುವುದೇ ಬದುಕು. ಸಮಸ್ಯೆಗಳು ಬಂದಾಗಲೇ ನಮಗೆ ಜೀವನ ಎಂದರೆ ಏನೆಂಬುದು ಅರಿವಾಗುತ್ತದೆ. ಸಮಸ್ಯೆಗಳೆಂಬುದೇ ಇಲ್ಲದಿದ್ದರೆ ಜೀವನಕ್ಕೆ ಅಷ್ಟೊಂದು ಮಹತ್ವ ಬರುತ್ತಿರಲಿಲ್ಲ. ತಂಪಾದ ಅನುಭವ ಬರುವ ಮೊದಲು ನಮಗೆ ಬಿಸಿಯ ಅನುಭವ ಬರಬೇಕು. ಕಹಿ ಅನುಭವ ಇದ್ದಾಗಲೇ ಸಿಹಿ ಯಾವುದೆಂದು ಅರ್ಥವಾಗುತ್ತದೆ. ದೀಪ ಸುಡುತ್ತದೆಂದು ಅರಿವಿರದ ಮಗು ಮಾತ್ರ ದೀಪವನ್ನು ಮುಟ್ಟಲು ಹವಣಿಸುತ್ತದೆ. ಅದು ಸುಡುತ್ತದೆಂದು ಯಾವಾಗ ಮಗುವಿಗೆ ಅರಿವಿಗೆ ಬರುತ್ತದೆಯೋ ಅಲ್ಲಿಂದ ಅದು ಮತ್ತೆಂದೂ ಮುಟ್ಟಲು ಹೋಗುವುದಿಲ್ಲ. ಹಾಗೆ ಜೀವ ಜಗತ್ತಿನಲ್ಲಿ ಯಾವುದು ಹಿತ ಯಾವುದು ವಿಹಿತ ಎಂಬುದರ ಅರಿವಾಗಲು ಆಗಾಗ ಭಗವಂತ ನಮಗೆಲ್ಲ ಸಂಕಷ್ಟಗಳೆಂಬ ಪರೀಕ್ಷೆಗೆ ಒಳಪಡಿಸುತ್ತಾ ನಮ್ಮ ಅರಿವಿನ ಕ್ಷಿತಿಜವನ್ನು ವಿಸ್ತರಿಸುತ್ತಾ ಕೊನೆಗೆ ಪರಿಹಾರವೆಂಬ ದಿವ್ಯ ಔಷಧಿಯನ್ನು ನೀಡಿ ಕಾಪಾಡುತ್ತಾನೆ. ಪ್ರತಿ ಸಂಕಷ್ಟಗಳ ಹಿಂದೆ ಒಂದು ಸುಖಾನುಭವ ಇದ್ದೇ ಇರುತ್ತದೆಂದು ಯಾರೂ ಅಲ್ಲಗಳೆಯುವಂತಿಲ್ಲ. ಇದಕ್ಕೆ ಡಿ.ವಿ.ಜಿಯವರು ತಮ್ಮ ಒಂದು ಕಗ್ಗದಲ್ಲಿ ಅದ್ಭುತವಾಗಿ ವಿವರವನ್ನು ನೀಡಿದ್ದಾರೆ. ಗಗನ ಬಿಸಿ ಗವಸಾಗಿ ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಒಗೆದೆತ್ತನಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರವ ಮುಗಿಲವಲು ದೈವಕೃಪೆ ಮಂಕುತಿಮ್ಮ ಎಂದಿದ್ದಾರೆ. ಹೌದು, ಸಮಸ್ಯೆಗಳ ಸರಮಾಲೆಯೇ ಬಂದು ಬದುಕನ್ನು ಜರ್ಜರಿತಗೊಳಿಸಿ ಇನ್ನೇನು ಬದುಕು ಕೊನೆಯಾಯಿತೆನ್ನುವ ಹೊತ್ತಿನಲ್ಲಿ ಬರುವಂತಹ ಭರವಸೆಯ ಬೆಳಕಿನ ಪರಿಹಾರವು ಹೇಗೆ ಆನಂದವನ್ನುಂಟು ಮಾಡಿ ಜೀವ ಕಳೆಯನ್ನು ತುಂಬಿ ಉತ್ಸಾಹಗೊಳಿಸುತ್ತದೆ ಎಂಬುದನ್ನು ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಬೇಸಿಗೆಯ ಕಾಲದಲ್ಲಿ ಬಿಸಿಲಿನ ರಣಕೇಕೆಗೆ ತತ್ತರಿಸಿ ಅನುಭವಿಸುತ್ತಿರುವ ಸಂಕಷ್ಟಗಳೇನೆಂಬುದನ್ನು ಎಸಿಯಲ್ಲಿ ಕುಳಿತು ವಿಹರಿಸುವವರಿಗೆ ಅನುಭವಕ್ಕೆ ಬರಲು ಸಾಧ್ಯವೇನೋ? ಈ ತಾಪದ ತಾಪತ್ರಯವನ್ನು ಅನುಭವಿಸದೆ ಗತ್ಯಂತರವಿಲ್ಲ. ಇಡೀ ಆಕಾಶವೇ ಬಿಳಿಗಾಳಿಯ ಮುಸುಕನ್ನು ಹಾಕಿ ಕುಂಬಾರನ ಕುಲುಮೆಯಂತೆ ಕೆನ್ನಾಲಿಗೆಯನ್ನು ಚಾಚುತ್ತಾ ನದಿ ಕೆರೆ ತೊರೆಗಳಲ್ಲಿನ ನೀರನ್ನು ಆಪೋಷಣ ಮಾಡಿ ಬತ್ತಿ ಬರಡಾಗಿಸಿ ಬಯಲು ಸೀಮೆಯಲ್ಲಿ ಬಾಯಿ ಬಾಯಿ ಬಡಿಯುವಂತೆ ಮಾಡುತ್ತದೆ. ಜೀವಗಾಳಿಯೂ ಸಹ ಮುನಿಸಿಕೊಂಡು ಬಿಸಿಯುಸಿರ ಹೊಗೆಯಾಗಿ ದಗದಗಿಸಿ ಬೆವರಿನ ಸ್ನಾನ ಮಾಡಿಸುತ್ತದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ನಾವು ಬದುಕನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಕಲೆಯು ಕರಗತವಾಗಿದೆ ಎಂದರೆ ಅದರ ಹಿಂದೆ ಅಡಗಿರುವ ದೈವತ್ವದ ಮಹಿಮೆಯನ್ನು ನಂಬಲೇಬೇಕು. ಏಕೆಂದರೆ ಬಿಸಿಲಿನ ತಾಪದಲ್ಲಿ ಬೆಂದ ಒಡಲಿಗೆ ದೈವ ಕೃಪೆಯಿಂದ ಎಲ್ಲಿಂದಲೋ ಬರುವ ಕಾರ್ಮೋಡಗಳು ಮಳೆಯನ್ನು ಸುರಿಸಿ ಇಳೆಯನ್ನು ತಂಪಾಗಿಸುತ್ತಾ ಸಕಲ ಜೀವರಾಶಿಗಳಿಗೂ ಆನಂದವನ್ನುಂಟು ಮಾಡುತ್ತವೆ. ಇದನ್ನೇ ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಸೂರ್ಯನ ಶಾಖದಿಂದ ಕಾದ ನೀರು ಆವಿಯಾಗಿ ಮೇಲೇರಿ ತಂಪಾಗಿಸಿಕೊಂಡು ಮೋಡದ ಮೂಲಕ ಮಳೆಯಾಗಿ ಮತ್ತೆ ಧರೆಗೆ ಇಳಿಯುತ್ತದೆ. ಹಾಗೆಯೇ ಜೀವನದಲ್ಲಿ ಬರುವ ಸಂಕಷ್ಟಗಳೆಲ್ಲವನ್ನು ಅನುಭವಿಸಿದ ನಾವು ಕೂಡ ಭವಬಂಧನಗಳನ್ನು ಬಿಟ್ಟು ಮನಸ್ಸನ್ನು ಪರಮಾತ್ಮನೆಡೆಗೆ ತಿರುಗಿಸಿ ಶರಣಾಗಿ ಶುದ್ಧ ಭಕ್ತಿ ಭಾವವನ್ನು ಮನದಲ್ಲಿ ತಳೆದರೆ ಮಾನಸಿಕ ಕ್ಲೇಶ ಕಡಿಮೆಯಾಗಿ ನಿಜವಾದ ಆನಂದ ಲಭ್ಯವಾಗುತ್ತದೆ. ಇದನ್ನೇ ಡಿ.ವಿ.ಜಿಯವರು ದೈವ ಕೃಪೆ ಎನ್ನುತ್ತಾರೆ. ಜಲಮೂಲಗಳಲ್ಲಿನ ನೀರು ಕಾದು ಆವಿಯಾಗಿ ಜಗತ್ತಿನ ನಂಟನ್ನು ಬಿಟ್ಟು ಮೇಲೇರಿದಂತೆ ನಾವು ಸಹ ಜಗತ್ತಿನ ಈ ನಂಟಿನಿಂದ ಬಿಡಿಸಿಕೊಂಡು ನಮ್ಮ ಆಲೋಚನೆ ಮತ್ತು ಧ್ಯಾನವನ್ನು ಊರ್ಧ್ವಮುಖವಾಗಿಸಿಕೊಂಡರೆ ನಮಗೆ ಆ ದೈವ ಕೃಪೆ ಸಿಗುವುದು ಖಂಡಿತ. ತಮಗೆಲ್ಲ ಗೊತ್ತಿರುವಂತೆ 2020ರಲ್ಲಿ ಎಂದೂ ಕೇಳರಿಯದ ಕಂಡರಿಯದ ಕೊರೋನಾ ಭೀತಿಯ ಬೇತಾಳವು ಬೆನ್ನು ಹತ್ತಿ ಸಂಕಷ್ಟಗಳ ಸರಮಾಲೆಯನ್ನೇ ತಂದಿದ್ದನ್ನು ನೆನಪಿಸಿಕೊಂಡರೆ ಈಗಲೂ ಭಯವಾಗುತ್ತದೆ. ಅದೆಷ್ಟೋ ನಮ್ಮ ಬಂಧುಗಳನ್ನು ಕಳೆದುಕೊಂಡು ನರಕಯಾತನೆ ಅನುಭವಿಸಿದ್ದೇವೆ. ಯಾವಾಗಲೂ ದುಡಿಯುವುದೊಂದೇ ಜೀವನ ಎಂದು ತಿಳಿದುಕೊಂಡವರಿಗೆಲ್ಲ ಜೀವನಕ್ಕಿಂತ ಜೀವ ಮುಖ್ಯ ಎಂದು ತೋರಿಸಿಕೊಟ್ಟಿತು. ನಿತ್ಯ ಜೀವನದ ಜಂಜಾಟದಿಂದ ಸ್ವಲ್ಪ ಮಟ್ಟಿನ ವಿಮುಕ್ತಿ ನೀಡಿ ದೂರವಾಗಿದ್ದ ಭಾವನಾತ್ಮಕ ಸಂಬಂಧಗಳನ್ನು ಕೌಟುಂಬಿಕ ಸಂಬಂಧಗಳನ್ನು ಬೆಸೆದು
ಕೂಡು ಕುಟುಂಬದ ಪರಿಕಲ್ಪನೆ ಗೋಚರಿಸುವಂತೆ ಮಾಡಿತು. ಸುಮಾರು 2.5 ತಿಂಗಳಕ್ಕಿಂತಲೂ ಹೆಚ್ಚು ಕಾಲ ಮನೆಯಲ್ಲಿಯೇ ಬಂಧಿಯಾಗಿಸಿ ಹೊರಗಡೆಯ ಪ್ರಪಂಚವನ್ನೇ ನೋಡದೆಯೇ ಬದುಕಬಹುದು ಎಂಬುದನ್ನು ಕಲಿಸಿದ ಕ್ರೂರಿ ಕೊರೋನಾ ಕ್ರಮೇಣ ನಮ್ಮನ್ನು ಬಿಟ್ಟು ಹೋಯಿತು. ಹೀಗೆ ನಮಗೆ ಬರುವ ಯಾವುದೇ ಸಮಸ್ಯೆಗಳಿಗೆ ದೈವ ಕೃಪೆಯಿಂದ ಪರಿಹಾರ ಇದ್ದೇ ಇದೆ ಎಂಬ ನಂಬಿಕೆಗೆ ಕೊರೋನಾ ಆತಂಕ ಸದ್ಯ ದೂರಾಗಿರುವುದೇ ಸಾಧ್ಯವಾಗಿಸಿದೆ. ಕೊರೋನಾ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಕಟ್ಟುನಿಟ್ಟಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ ಕಾರಣದಿಂದಲೇ ಆ ಸಂಕಷ್ಟದಿಂದ ಇಂದು ಮುಕ್ತವಾಗಿದ್ದೇವೆ. ಚಾಣಕ್ಯ ಅವರು ಹೇಳುವಂತೆ, ಬೇರೆಯವರು ಮಾಡುವ ತಪ್ಪುಗಳಿಂದ ಪಾಠ ಕಲಿತುಕೊಳ್ಳಿ. ಎಲ್ಲ ತಪ್ಪುಗಳನ್ನು ನೀವೇ ಮಾಡುವಷ್ಟು ಜೀವನದ ಆಯಸ್ಸು ನಮಗಿಲ್ಲ ಎಂಬ ಈ ಮಾತನ್ನು ಸದಾ ನೆನಪಿಟ್ಟುಕೊಂಡು ಬಂದಿರುವಂತಹ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಏಕೆಂದರೆ ಪ್ರಕೃತಿಯಲ್ಲಿ ಅಸಮತೋಲನವೇರ್ಪಟ್ಟಾಗ ಯಾವುದೋ ರೂಪದಲ್ಲಿ ಭಗವಂತ ಇಂತಹ ಸಂಕಷ್ಟಗಳನ್ನು ತಂದು ಮತ್ತೆ ಸಮನ್ವಯ ಸಾಧಿಸುತ್ತಾನೆ. ಕಾಲ ಏನ ತಸ್ಮೈ ನಮಃ ಎಂಬಂತೆ ಈಗಿರುವ ಕಾಲವು ಯಾವ ಕ್ಷಣದಲ್ಲಿಯಾದರೂ ಬದಲಾಗುತ್ತಾ ಹೋಗುತ್ತದೆ. ಯಾವುದೂ ಕೂಡ ಇಲ್ಲಿ ಸ್ಥಿರವಾಗಿರುವುದಿಲ್ಲ. ಕಾಲ ಪ್ರವಾಹದಲ್ಲಿ ಬದಲಾವಣೆ ಸಹಜ, ಹಾಗೆ ಸತ್ಯವಾದದ್ದು. ಅಸಹಾಯಕ ಸಂದರ್ಭಗಳಲ್ಲೆಲ್ಲ ನಾವು ಮೊರೆ ಹೋಗುವುದು ದೇವರನ್ನು, ಇಲ್ಲವೇ ಸಹಾಯ ಮಾಡುವವರನ್ನು ಸಹಾಯಕ್ಕಾಗಿ ಯಾಚಿಸುತ್ತೇವೆ. ಎಲ್ಲವೂ ಮುಗಿಯಿತು ಎಂದಾಗ ಹೊಸ ಭರವಸೆಯೊಂದು ಗೋಚರಿಸುತ್ತದೆ. ಸಂಕಷ್ಟಗಳ ಬಲೆಯೊಳಗೆ ವಿಲವಿಲನೆ ಒದ್ದಾಡುವಾಗ ವಿಮೋಚನೆಯ ದಾರಿ ಖಂಡಿತವಾಗಿ ಗೋಚರಿಸುತ್ತದೆ. ಜೀವನದಲ್ಲಿ ನಡೆಯುವ ಇಂತಹ 100 ಘಟನೆಗಳು ನಮ್ಮನ್ನು ಜೀವನ್ಮುಖಿಗಳಾಗಲು ಪ್ರೇರೇಪಿಸುತ್ತವೆ. ಮುಖದಲ್ಲಿ ಯಾವಾಗಲೂ ನಗು ಹೊಂದಿದ್ದರೆ ಸಾಕು, ಬಂದಿರುವ ಎಲ್ಲ ಸಮಸ್ಯೆಗಳು ಕೂಡ ವಿಳಾಸ ತಪ್ಪಿ ಬಂದಿದ್ದೇವೆಂದುಕೊಂಡು ಹೇಳದೆ ಹೊರಟು ಹೋಗುತ್ತವಂತೆ. ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳು ನಮಗೊಂದು ಹಿರಿದಾದ ಪಾಠ ಕಲಿಸಿಯೇ ಹೋಗುತ್ತವೆ. ಅದಕ್ಕಾಗಿ ಮುಂದಿನ ಉತ್ತಮ ದಿನಮಾನದ ಕನಸುಗಳನ್ನು ಕಾಣಲು ಇಂದು ಬಂದೊದಗಿದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ದೈವಲೀಲೆಗೆ ಶರಣು ಹೋಗಿ ಶ್ರದ್ಧಾ ಭಕ್ತಿಯಿಂದ ಸಮಸ್ಯೆಗಳು ಬರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಎಚ್ಚರಿಕೆ ಹೆಜ್ಜೆ ಇರಿಸಿದರೆ ಖಂಡಿತವಾಗಿಯೂ ಜೀವನದಲ್ಲಿ ವಿಜಯದ ಮಾಲೆ ನಮ್ಮದಾಗುತ್ತದೆ. ಇಂತಿ ನಿಮ್ಮವ ರವಿ ಕಂಗಳ್. ಸರ್ವರಿಗೂ ಧನ್ಯವಾದಗಳು.